ನೀರು ಕುಡಿಯೋಣ ಅಂತ ಒಂದು ಬಾಟ್ಲ್ ತಗೊಂಡ್ರೆ ಬಾಟ್ಲ್ ಒಳಗಿರೋ ನೀರು ಕೂಡ ಐಸ್ ಆಗ್ಬಿಟ್ಟೈತೆ ನೋಡ್ರಿ. ಒಳ್ಳೆ ಚಿತ್ರಾನ್ನ ಮಾಡ್ಕೊಂಡಿದ್ವಿ, ಊಟ ಮಾಡ್ತಾ ಇದೀವಿ. कैसा है? लेमन राइस बहुत वैरायटी बनाते हैं सोत में ना. ರೈಸ್ में कम से कम 10-15 ಊಟ ಮಾಡ್ಕೊಂಡ್ ಬಂದ ತಕ್ಷಣ ಬಿಲ್ ಕೊಟ್ಬಿಟ್ರು ಅಂದ್ರೆ ರಿಸೀಟ್ ಬಿಲ್ ಕೊಟ್ರು. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಲೇ ಸಿಟಿ ಒಳಗೆ ಹೋಗಿಲ್ಲ, ರಿಟರ್ನ್ ಸೀದಾ ಶ್ರೀನಗರ್ ಕಡೆ ಹೋಗ್ತಾ ಇದೀವಿ. ಆಲ್ರೆಡಿ ಇದ್ರಲ್ಲಿ ಹುಡ್ಕುದ್ವಿ ನಮ್ಮ ಕರ್ನಾಟಕದವ್ರು ಯಾರಿದ್ದಾರೆ ಅಂತ. 2 ಸಿಕ್ತು. 2 ರೈಡ್ ವಿತ್ ಅಭಿಮನ್ಯು ಅಂತ ಒಬ್ರು ಯಾರೋ ಇಲ್ಲಿಗೆ ಬಂದು ಹೋಗಿದ್ದಾರೆ. ಅದು ಬಿಟ್ರೆ ಇಲ್ಲೊಬ್ರು ಯಾರೋ ಇದ್ದಾರೆ, ಸಂಚಾರಿ K09. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು VR Truck Vlogs. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಲೇ ಸಿಟಿಲಿ ಇದ್ದೀವಿ. ನೋಡ್ಬೋದು ಇದೆಲ್ಲ ಆರ್ಮಿ ಕ್ಯಾಂಪ್ಗಳು. ಲೇನಲ್ಲಿ ಇದೀವಿ ಕರೆಕ್ಟಾಗಿ. ಲೇ ಇಲ್ಲಿಂದ ಸ್ವಲ್ಪ ದೂರನೇ ವೆಲ್ಕಮ್ ಬೋರ್ಡ್ ಹತ್ರನೇ ಖಾಲಿ ಆಗುತ್ತೆ ಗಾಡಿ ಇಲ್ಲೇ ಗೋಡನಲ್ಲಿ. ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲಿದೆ ನೋಡಿ. ಗ್ಲಾಸ್ ಎಲ್ಲ ಫ್ರೀಸ್ ಆಗೈತೆ. -6 ಡಿಗ್ರಿ ಇದೆ ಇವಾಗ -6 ಇತ್ತು. ನೈಟ್ ಎಲ್ಲ -10-11ಕ್ಕೆಲ್ಲ ಹೊರಟಾಗೈತೆ. ಗಾಡಿ ಅರ್ಧ ಗಂಟೆ ಆಯಿತು ಸ್ವಲ್ಪ ಹೊತ್ತು ನಿಲ್ಸಿದ್ದೀವಿ. ಆಫ್ ಮಾಡಿಲ್ಲ, ಇನ್ನು ಮಾಡ್ಬೇಕು ಇವಾಗ. ಗ್ಲಾಸ್ ನೋಡಿ ಯಾವ ಥರ ಆಗೈತೆ. ಲಾಸ್ಟ್ ಟೈಮ್ ಆದಂಗೆ ಆಗ್ಬಿಟ್ಟೈತೆ, ಎಲ್ಲ ಫ್ರೀಸ್ ಆಗ್ಬಿಟ್ಟು ಒಳಗಡೆ ಗಡ್ಡೆ ಕಟ್ಬಿಟ್ಟೈತೆ. ನೀರು ಕುಡಿಯೋಣ ಅಂತ ಒಂದು ಬಾಟ್ಲ್ ತಗೊಂಡ್ರೆ ಬಾಟ್ಲ್ ಒಳಗೆ ನೀರು ಕೂಡ ಐಸ್ ಆಗ್ಬಿಟ್ಟೈತೆ ನೋಡ್ರಿ. ಇದೆಲ್ಲ ಐಸ್ ಗಡ್ಡೆ ಕಟ್ಟೈತೆ. ಏನು ಕುಡಿಯೋದೀಗ, ಹೆಂಗೆ ಕುಡಿಯೋದೀಗ ನೋಡಿ. ನೀರು ಕಾಯಿಸ್ಕೊಂತ ಇದ್ದೀವಿ. ಆ ಬಾಟ್ಲಲ್ಲಿ ನೋಡಿ ಐಸ್ ಹೆಂಗಾಗೈತಿ. ಏನಕ್ಕೆ ನೀರು ಕಾಯಿಸ್ತೀವಿ? ಬೀಳ್ತಾನೆಲ್ಲ ಬಿಡು. ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಇಲ್ಲಿ -6 ಡಿಗ್ರಿಲಿ ನೋಡಿ. ಮಾಮ ಏನ್ ಮಾಡ್ತಿದ್ಯ ಮಾಮ? ಬಾಯ್ ಟೀ ಕೊಡ. ನಮ್ಮ ಭಯ್ಯ ಟೀ ಮಾಡಿಕೊಟ್ರು. ಬಿಸಿ ಮಾಡೋಣ. ಪ್ಲಾಸ್ಟಿಕ್ ಟೀ ಮಾಡಿಕೊಟ್ಟವ್ರೆ. ಟೀ ಕುಡಿತಾ ಇದ್ವಿ. ಜೊತೆ ಏನದು ಚೆನ್ನಾಯ್ತಾ? ರಸಕ್ ತರ ಚೆನ್ನಾಯ್ತಾ? ತಿನ್ನು ಬಡೇ. ಚಿಂತಾ ಇನ್ನೊಂದು ತಿನ್ನು. ಕಾಲೆಲ್ಲ ಸಲ್ತ್ಕೊಬಿಟ್ಟು. ನಮ್ದು ಅದೇನೆ, ನಿಮ್ದೊಂದೇನಾ? ಸದ್ಯಕ್ಕೆ ಚಿತ್ರಾನ್ನ ರೆಡಿ ಮಾಡ್ತಾ ಇದೀವಿ. ಲೆಮನ್ ರೈಸು. ನಮ್ಮ ಬಾಯಿಗಂತೂ ದಿನ ಒಂದೊಂದು ರೈಸ್ ಮಾಡಿ ಕೊಡ್ತಾ ಇದೀವಿ ನಮ್ಮ ಸ್ಟೈಲ್ದು. ನೋಡಿ ಬನ್ನಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಇವಾಗ. ಇನ್ನೂ ಸ್ವಲ್ಪ ಡೌನ್ ಮಾಡು. ಒಳ್ಳೆ ಚಿತ್ರಾನ್ನ ಮಾಡ್ಕೊಂಡಿದ್ವಿ, ಊಟ ಮಾಡ್ತಾ ಇದೀವಿ. कैसा है? लेमन राइस बहुत वैरायटी बनाते हैं सोत में ना. ರೈಸ್ में कम से कम 10-15 ಪುಳಿಯೋಗರೆ ಪೌಡರ್ ಇದ್ದೀರಾ ಮಾಡ್ಕೊಡ್ಬೋದಿತ್ತು. ಇನ್ನ ಚೆನ್ನಾಗಿರೋದು. ಪೌಡ್ರೆ ಖಾಲಿ ಆಗ್ಬಿಟ್ಟೈತೆ. ಅವ್ರು ಬನತ್ತೆ ಪುಳಿಯೋಗರೆ, वो भी बहुत अच्छा रहता है. अच्छा है ये. ಚಿತ್ರಾನ್ನ ತಿನ್ಕೊಂಡು ಮಧ್ಯಾಹ್ನಕ್ಕೆ ಏನಾನ ಬೇರೆ ವೆರೈಟಿ ಮಾಡೋಣ. ಗಾಡಿ ಫುಲ್ಲು ಒಳಗಡೆ ಹಾಕೊಂಡಿದ್ದಾರೆ ಖಾಲಿ ಮಾಡೋಕ್ಕೆ. ಏನು ಟೆನ್ಷನ್ ಇಲ್ಲ, ಬೇಗ ಒಳಗಡೆ ಬಿಟ್ಕೊಂಡ್ರು. ಗಾಡಿ ನಮ್ಮ ಗಾಡಿ ಇಲ್ಲ ಐತೆ, ಬಾಯಿ ಗಾಡಿ ಇಲ್ಲ ಐತೆ. ಬಾಯಿ ಗಾಡಿದೇನು ಸಮಸ್ಯೆ ಅಂದರೆ ನೋಡ್ಬೋದು ಪಂಚರ್ ಆಗಿಬಿಟ್ಟೈತೆ. ಖಾಲಿ ಮಾಡಿದ್ಮೇಲೆ ಸ್ಟೆಪ್ನಿ ಚೇಂಜ್ ಮಾಡೋಣ ಅಂತ ಹಾಗೆ ತೊಗೊಂಡ್ಬಂದಿದ್ದೀವಿ ಒಳಗೆ. 14 ವೀಲ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ. ನಮ್ಮ ಮುಂದೆ ಇನ್ನೂ ಗಾಡಿಗಳು ಬೇರೆ ಬಂದಿದ್ದಾವೆ ಹಿಮಾಚಲಿಂದ. ಮನಾಲಿಯಿಂದನೂ ಲೋಡಾಗಿ ಬರ್ತಾವೆ ಅಂತಿದ್ವಿ ಸಿಮೆಂಟು. ಆ ಗಾಡಿಗಳು ಭಾಳ ಇದ್ದಾವೆ. ನಮ್ಮ ಎರಡೇ ಗಾಡಿ ಖಾಲಿ ಮಾಡ್ತಾರೆ ಬೇಗ. ಎಲ್ಲ ಕ್ರಾಸಿಂಗು, ಬೇರೆ ಗಾಡಿಗಳು ಕ್ರಾಸಿಂಗ್ ಮಾಡಿಕೊಂಡು ಚೀನಾ ಬಾರ್ಡ್ರಿಗೆ ಹೋಗುತ್ತಂತೆ ಸಿಮೆಂಟು. ಚೀನಾ ಬಾರ್ಡ್ರಲ್ಲಿ ಏನೋ ಆರ್ಮಿ ರೋಡ್ ಮಾಡ್ತಾಯಿರಂತ ಅಲ್ಲಿಗೆ ಹೋಗುತ್ತಂತೆ. ನೋಡೋಣ. ಇಲ್ಲಿಗೆ ಅಷ್ಟೊಂದು ಚಳಿ ಇಲ್ಲ, 7-8 ಡಿಗ್ರಿ ಟೆಂಪ್ರೇಚರ್ ಐತೆ. ನೈಟ್ ಹೊತ್ತಾದ್ರೆ -8-10ವರೆಗೆ ಹೋಗ್ಬಿಡ್ತದೆ. ದೇವತ್ತು ಸಖತ್ ಬಿಸಿಲು ನೋಡಿ. ಯಾರಿಂಜಿಗೆ ಬಿಸಿಲು ಹೊಡಿತೈತೆ, ಸಖತ್ ಬಿಸಿಲು ಐತೆ. ಏನು ಸಮಸ್ಯೆ ಇಲ್ಲ. ಜರ್ಕಿನೆಲ್ಲ ಬಿಚ್ಚಾಕಿ ನೆಮ್ಮದಿಯಾಗಿದ್ದೀವಿ. ಫಸ್ಟು ಇಲ್ಲಿಂದ ಗುರುದ್ವಾರ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ಬಿಟ್ಟು ಹೋಗೋಣ ಅಂತ. ಇರೋಕ್ಕೆ ಆಗ್ತಾ ಇಲ್ಲ ಈ ಚಳಿಗೆ. ನಮ್ಮ ಗಾಡಿ ಫುಲ್ ಖಾಲಿ ಆಯಿತು. ಇವಾಗ ಅವ್ರ ಗಾಡಿ ಹಾಕಂತ ಇದ್ದಾರೆ. ಪಟ್ಟ ನಂಗೆ ಖಾಲಿ ಮಾಡ್ಕೊಂಡು ಇಲ್ಲಿಂದ ಬಿಡ್ತಾ ಇರೋದಷ್ಟೇ, ಲೇಟ್ ಮಾಡೋಂಗಿಲ್ಲ ಇಲ್ಲಿ. ಬಾಯಿ ಗಾಡಿ ಟೈರ್ ಚೇಂಜ್ ಮಾಡ್ತಾ ಇದ್ದೀವಿ ಬಿಚ್ಕೊಂಡು ಪಟ ಅಂತ. ಕೈ ನೋಡಿ ವೀಲ್ಸ್ ಪನ್ನರ್ ಎಳ್ದು ಹೆಂಗಾಗೋಯ್ತು. ಕೆಂಪು ನೋಡಿ ಮೊಮ್ಮಲ್ಲಿ ಒಂದೇ ಬಾಲ್ಟ್ ಎಳ್ದಿತ್ತು. ऊपर वाला भी सोचता है इसको नीचे नहीं घुसाने का.
ಈಗ ಹೆಂಗಿದ್ರು ಜಾಕ್ ಆಗ್ತಾ ಇಲ್ಲ, ಹಂಗೆ ಬರ್ತೈತೆ. ಯಾಕಂದರೆ ಫ್ರಂಟ್ ವೀಲ್ ನೋಡ್ಬೋದು ಫುಲ್ ಹೈಟಲ್ಲಿ ಇರೋದ್ರಿಂದ ಹಿಂಗೆ ಡೌನಲ್ಲಿ ಐತೆ ಗಾಡಿ. ಸೆಕೆಂಡ್ ಆಕ್ಸಲ್ ಯಾವಾಗೂ ಫ್ರಂಟ್ ಫುಲ್ ಹೈಟ್ ಆದಾಗ ಇದು ಗಾಳೀಲಿ ತೇಲುತ್ತೆ, ಹಂಗಾಗಿ ನಮಗೆ ಬೆನಿಫಿಟ್ ಆಯಿತು. ಹಂಗೆ ಎತ್ಕೊಂಡ್ಬಿಟ್ಟು ಹೊರ ಕೇಳ್ಕೊಂಡು ಸ್ಟೆಪ್ನೇ ಹಾಕ್ಬಿಟ್ಟು ಟೈಟ್ ಮಾಡೋಣ. ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಅಲ್ಲಿಂದ ಆಪೋಸಿಟೆಲ್ಲ ಹೋಟ್ಲಿತ್ತು, ಅಲ್ಲೇ ಗಾಡಿ ಖಾಲಿ ಆಗಿದ್ದು. ಇದೇ ಹೋಟ್ಲು ಬಂದು ಊಟ ಮಾಡ್ತಾಯಿದ್ವಿ ನೋಡ್ಬೋದು. ಪರೋಟ ಇದೆಲ್ಲ ಪರೋಟನೇ ಫೇಮಸ್ಸು, ಇದು ಬಿಟ್ಟರೆ ಏನು ಸಿಗೋಲ್ಲ ಜಾಸ್ತಿ. ಕೌನ್ಸ ಪರೋಟ ಕೌನ್ಸ ಪರೋಟ ಆನಿಯನ್ ಪರೋಟ ಆನಿಯನ್ ಪರೋಟ ತಿಂತಾಯಿದ್ವಿ ನೋಡ್ಬೋದು. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಆಲ್ರೆಡಿ 2 ಪೀಸ್ ತಿಂದಿದ್ದಾಯಿತು. ಊಟ ಮಾಡ್ಕೊಂಡು ಬಂದ ತಕ್ಷಣ ಬಿಲ್ ಕೊಟ್ಬಿಟ್ರು, ಅಂದರೆ ರಿಸೀಟ್ ಬಿಲ್ ಕೊಟ್ಟರು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಲೇ ಸಿಟಿ ಒಳಗೆ ಹೋಗಿಲ್ಲ, ರಿಟರ್ನ್ ಸೀದಾ ಶ್ರೀನಗರ್ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬ್ಯಾಕ್ ಟು ಶ್ರೀನಗರ್. ಶ್ರೀನಗರಿಂದ ನೆಕ್ಸ್ಟ್ ಆಪಲ್ ಲೋಡ್ ಮಾಡೋದು. ಎಲ್ಲಿಗೆ ಏನು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇಲ್ಲಿಂದ 400 ಕಿಲೋಮೀಟರ್ ಎಂಟಿ ಶ್ರೀನಗರು. ಇವತ್ತಿನ ಜರ್ನಿ ಬಂದು ಇಲ್ಲಿಂದ 200 ಕಿಲೋಮೀಟರ್ ಕಾರ್ಗಿಲ್ಗೆ ಹೋಗಿ ಸ್ಟೇ ಆಗೋದು. ಮತ್ತು ನಾಳೆ ಬೆಳಗ್ಗೆ ಅಲ್ಲಿಂದ ಬಿಡೋದು. ಮತ್ತು ನಾಳೆ ಸಂಜೆ ಅಷ್ಟೊತ್ತಿಗೆ ನಾಳೆ ನೈಟ್ ಹೋಗಿ ಶ್ರೀನಗರ್ ರೀಚ್ ಆಗ್ತೀವಿ. ನಾಡಿದ್ದು ಲೋಡ್ ಮಾಡೋ ಪ್ಲಾನಿಂಗ್ ಇದೆ, ನೋಡೋಣ ಹಿಂಗಾಗುತ್ತೆ ಅಂತ. ಬನ್ನಿ ಸೀದಾ ಅಲ್ಲಿಂದ ಗುರುದ್ವಾರ ಹತ್ರ ಬಂದು ನಿಲ್ಸಿದ್ವಿ. ನೋಡ್ಬೋದು ಗುರುದ್ವಾರ್ ಶ್ರೀ ಪತ್ತರ್ ಸಾಹೇಬ್. ಹಿಂದೂಗಳಿಗೆ ದೇವಸ್ಥಾನ, ಮುಸ್ಲಿಮ್ಸಿಗೆ ಮಸೀದಿ, ಕ್ರಿಶ್ಚಿಯನ್ಸ್ಗೆ ಹೆಂಗೆ ಚರ್ಚ್ ಇರ್ತದೋ ಹಂಗೆ ಸಿಖ್ರಿಗೆ ಬಂದು ಈ ಥರ ಗುರುದ್ವಾರ ಇರ್ತದೆ. ಬನ್ನಿ ಇವಾಗ ಒಳಗಡೆ ಹೋಗಿ ಬರೋಣ. ಗುರುದ್ವಾರಕ್ಕೆ ಬಂದ್ವಿ. ಇಲ್ಲೆಲ್ಲ ಟೀ ಕೊಡ್ತಾರೆ ಫ್ರೀಯಾಗಿ. ಟೀ, ಊಟ, ಗೀಟ ಪ್ರತಿಯೊಂದು ವ್ಯವಸ್ಥೆ ಇಲ್ಲಿರ್ತದೆ ಫ್ರೀಯಾಗಿ. ಸ್ನಾನಕ್ಕೆಲ್ಲ ವ್ಯವಸ್ಥೆ ಇತ್ತು, ಬಟ್ ಬಿಸಿನೀರೆಲ್ಲ ಕೊಡೋರಿಲ್ಲ ಫ್ರೀಯಾಗಿ. ಬಟ್ ಅದು ಕೆಲಸ ನಡೀತಾ ಇತ್ತು, ವರ್ಕ್ ಇನ್ ಪ್ರೋಗ್ರೆಸ್. ರಿಪೇರಿ ಮಾಡ್ತಿದ್ದಾರೆ, ಹಂಗಾಗಿ ಟೀ ಒಂದು ಕುಡ್ಕೊಂಡು ಹೋಗ್ಬಿಡೋಣ, ಇನ್ನೇನು ಮಾಡೋಕ್ಕಾಗ್ತಾ. ವಾಶ್ರೂಮ್ಸ್ ಎಲ್ಲ ರಿಪೇರಿ ಮಾಡ್ತಾ ಇದ್ದಾರೆ, ಹಂಗಾಗಿ ಅಲ್ಲಿ ಸ್ನಾನ ಮಾಡೋಕ್ಕಾಗಲಿಲ್ಲ, ಫುಲ್ ಕ್ಲೋಸ್ ಮಾಡಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, 3 ದಿನ ಆಯ್ತು ಇವತ್ತಿಗೆ, ಎಲ್ಲೂ ನೀರು ಸಿಗ್ತಾ ಇಲ್ಲ ರೂಟಲ್ಲಿ. ನೋಡೋಣ ಮುಂದೆ ಸೋನ್ಮಾರ್ಗ್ ಹೋಗಿ ಒನ್ ಡೇ ಫ್ರೆಶ್ ತಗೊಳ್ಳೋಣ, ರೂಮ್ ಗೀಮ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋದ. ಒಳ್ಳೆ ಫ್ರೆಶ್ ಆಗಬೇಕು ಫಸ್ಟು. ಈ ಚಳಿಗಂತೂ ನೀರು ಮುಟ್ಟಕ್ಕೂ ಆಗಲ್ಲ, ಸ್ನಾನ ಮಾಡಿದ್ರೆ ಈ ಥಂಡಿ ನೀರಲ್ಲಂತೂ ಸತ್ತೋಗ್ಬಿಡ್ತೀನಿ. ಆಗೋದೇ ಇಲ್ಲ ಅಂದ್ಕೊಂಬಿಡಿ. ಬರೀ ನೀರು ಕುಡಿಯೋಕ್ಕಾಗಲ್ಲ. ರಾತ್ರಿ ಇಟ್ಟಿದ್ರೆ ಬಾಟ್ಲಲ್ಲಿ ನೀರು ಬೆಳಗ್ಗೆ ಅಷ್ಟೊಂದು ಐಸ್ ಆಗಿರುತ್ತೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಕೋಲ್ಡ್ ಇರ್ಬೋದು ಅಂತ. ಬಟ್ ಇಲ್ಲ, ಆಗೋದೇ ಇಲ್ಲ. ನೋಡೋಣ ಬನ್ನಿ, ನಾಳೆ ದಿನ ಸೋನ್ಮಾರ್ಗ್ ಹೋಗಿ ಏನಾರ ವ್ಯವಸ್ಥೆ ಮಾಡ್ಕೊಳ್ಳೋಣ, ಏನು ಮಾಡೋಕ್ಕಾಗಲ್ಲ. ಗಾಡಿ ನೋಡ್ಬೋದು, 2 ಗಾಡಿ ಹತ್ತಿಸ್ಕೊಂಡು ಹೋಗ್ತಾ ಇದ್ದೀವಿ. ಕರೆಕ್ಟ್ ಮ್ಯಾಗ್ನೆಟಿಕ್ ಹಿಲ್ ಹತ್ರ ಬಂದಿದ್ದೀವಿ. ನೋಡೋಕೆ ನಮಗೆ ಮುಂದೆ ಅಪ್ ಕಾಣ್ತಾ ಐತೆ, ಬಟ್ ಗಾಡಿ ಮಾತ್ರ ಮೂವ್ ಆಗ್ತಾ ಐತೆ. ನೋಡಿ ಆ ವೈಟ್ ಲೈನ್ ಏನು ಕಾಣುತ್ತೋ ಆ ಲೈನ್ ಮುಂದೆ ಕರೆಕ್ಟಾಗಿ ನಿಲ್ಸ್ಕೊಂಡ್ರೆ ನೋಡಿ ಮಮ್, ಕರೆಕ್ಟಾ? ನೋಡೋಕೆ ಅಪ್ ಕಾಣ್ತಾ ಇಲ್ವಾ ಇದು ಅಲ್ಲಿಂದ ಇಲ್ಲಿವರೆಗೂ? ಬಟ್ ಗಾಡಿ ಮುಂದಕ್ಕೆ ಹೋಗ್ತಾ ಐತೆ. ಬಟ್ ಇದು ನಿಜಾನೋ ಸುಳ್ಳೋ ನಮ್ಗಂತೂ ಗೊತ್ತಿಲ್ಲ. ನೋಡಿ ಇಲ್ಲೇನು ಸ್ಟಾಪ್ ಅಂತ ಹಾಕಿದಾರೋ ಅದ್ರ ಮುಂದೆ ಅಲ್ಲಿ ಆ ಕಡೆ ಲೈನ್ಗಳು ಹಾಕಿದ್ರು, ಆ ಲೈನ್ ಹತ್ರ ನಿಲ್ಸ್ಕೊಂಡ್ರೆ ಕರೆಕ್ಟಾಗಿ ಬರ್ತದೆ ನೋಡಿ. ಈ ಥರ ಇಲ್ಲೆಲ್ಲ ಜನವರಿಗೆ ಬೀಳೋದು. ಇದೆಲ್ಲ ಬೈಕ್ ರೈಡರ್ಸ್ ನೋಡಿ. ಬೈಕ್ ಇವೆ, ಐಸ್ ಬೈಕ್ ಮೇಲೆ. ಓ, ನೀನ್ ಫಿಲಮ್ ಹಂಗ್ ನೋಡೆಲ್ಲ ಇಲ್ಲಿ ಹೇಳ್ಬೇಡಪ್ಪ ಅಂತ. ರಿಯಾಲಿಟಿ ಇಲ್ಲಿ ಇಲ್ಲಪ್ಪ ಸ್ವಾಮಿ. ನಿಮ್ಮೋ ಸಿಟಿಗೆ ಬಂದ್ವಿ. ಇದು ಸಿಟಿ ಅಲ್ಲ, ಹಳ್ಳಿ. ಸಾರಿ, ನಿಮ್ಮು ಅಂತ ಊರ ಹೆಸರು. ಇಲ್ಲೆಲ್ಲ ಆರ್ಮಿ ಕ್ಯಾಂಪ್ ಸಿಕ್ಕಾಪಟ್ಟೆ ಐತೆ. ಮತ್ತೆ ಇಲ್ಲಿ ಬುದ್ಧಿಸ್ಟ್ ದೇವಸ್ಥಾನಗಳೆಲ್ಲ ತುಂಬ ಇದಾವೆ. ಅದು ನಮ್ಗೆ ಅಷ್ಟು ಸರಿಯಾಗಿ ಅದ್ರದ್ದು ಇನ್ಫಾರ್ಮೇಶನ್ ಗೊತ್ತಿಲ್ಲ, ಅರ್ಧಂಬರ್ಧ ಹೇಳ್ಬಾರ್ದು ಯಾವತ್ತೂ, ಹಂಗಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಬಟ್ ಈವಂತೂ ಸಖತ್ತಾಗಿದೆ ಹಳ್ಳಿದು. ನೋಡಿ ಯಾವ ಥರ ಇದೆ ಲೆಫ್ಟ್ ಸೈಡಲ್ಲಿ. ಈ ಹಳ್ಳಿ ನೋಡ್ತಾ ಇದ್ರೇನೆ ಒಂಥರ ಖುಷಿ ಆಗುತ್ತೆ. ಇದೆಲ್ಲ ಮನೆಗಳು ನೋಡಿ ಯಾವ ಥರ ಇರ್ತದೆ. ಮನೆಗಳೆಲ್ಲ ಈ ಥರ ಇರುತ್ತೆ ಇಲ್ಲಿ ನೋಡ್ಬೋದು. ಹೋಟೆಲ್ಸು, ಮನೆಗಳು ಎಲ್ಲ ಒಂದೇ ಥರ ಕಟ್ತಾರೆ ಇಲ್ಲಿ. ಯಾವ್ದು ಹೋಟ್ಲ್ ಯಾವುದು, ಮನೆ ಯಾವುದು ಅಂತಂದು ಗೊತ್ತಾಗಲ್ಲ ಒಂದೊಂದ್ಸರಿ ಬೇಗ. ಲಡಾಖಲ್ಲಂತೂ ಒಂದೊಂದು ಏರಿಯಾದಲ್ಲಿ ಒಂದೊಂಥರ ಲ್ಯಾಂಡ್ಸ್ಕೇಪ್ಸು ನೋಡಿ ಯಾವ ಥರ ಇದೆ. ಇದು ಒಂಥರ ಕೆಮ್ಮಣ್ಣು ಥರ ಕಾಣ್ತಾ ಇತ್ತು ಇದು. ಆ ಕಡೆ ನೋಡಿದ್ರೆ ವೈಟ್ ಮಣ್ಣು. ಏನೇನೈತೋ ಇಲ್ಲಿ ದೇವರಣಗೂ ನಮ್ಗಂತೂ ಗೊತ್ತಿಲ್ಲ ಗುರು. 2 ಗಾಡಿ ಹಿಂದೆ ಮುಂದೆನೆ ಹೋಗ್ತಾ ಇದೀವಿ. ಇನ್ನು ಕಾರ್ಗಿಲ್ 200 ಕಿಲೋಮೀಟರ್ ಐತೆ ನಮಗೆ. ಮತ್ತು ಜಮ್ಮು ಬಂದು 677. ಜಮ್ಮುಗೆ ಹೋಗಿಲ್ಲ, ಶ್ರೀನಗರ್ಗೆ ಹೋಗ್ಬೇಕು. ಶ್ರೀನಗರ್ ಬಂದು ಇನ್ನು 390 ಕಿಲೋಮೀಟ್ರ್ ಐತೆ. 390 ಕಿಲೋಮೀಟ್ರ್ ಗಾಡಿ ಎಂಟಿನೇ ಹೋಗೋದು. ಬನ್ನಿ ಈಗ ಇಲ್ಲಿಂದ ಸೀದಾ ಹೋಗೋಣ. ನೋಡ್ಬೋದು NH1 ನ್ಯಾಷನಲ್ ಹೈವೇ 1 ಇದು ನಾವು ಹೋಗ್ತಾ ಇರೋದು.
ಆ್ಯಕ್ಚುಲಿ ಇಡೀ ಲಡಾಖ್ ರೋಡಲ್ಲೇ ಇದೊಂದೇ ರೋಡ್ ಅನ್ಸುತ್ತೆ ಇಷ್ಟು ಸ್ಟ್ರೈಟ್ ಆಗಿರೋದು. ಒಂದು 5-6 ಕಿಲೋಮೀಟರ್ ಸ್ಟ್ರೈಟ್ ಸ್ಟ್ರೆಚ್ ಸಿಗುತ್ತೆ. ಇನ್ನು ಇರೋದೆಲ್ಲನೂ ಬರೀ ಕರು ಇದೊಂದೇ ಸ್ಟ್ರೈಟ್ ಆಗಿ ಸಿಗೋದು. ಒಳ್ಳೊಳ್ಳೆ ಲ್ಯಾಂಡ್ಸ್ಕೇಪ್ಸ್ ಇದಾವೆ ಇಲ್ಲಂತೂ ನೋಡ್ಬೋದು. ಇವಾಗ ಫುಲ್ಲು ಟರ್ನಿಂಗ್ಗಳು, ಘಾಟ್ ಇಳಿಸ್ಕೊಂಡು ಸೀದಾ ಕೆಳಗೆ ಹೋಗ್ಬೇಕು. ನಮ್ಮ ಮಾಮನ ಕೈ ಗಾಡಿ ಕೊಟ್ಬಿಡಿ ಏನು ಖಾಲಿ ಗಾಡಿ. ಮಾಮ್ಸ್ ಗಾಡಿನೇ ಕೊಡಲ್ಲ ಅಂತೀಯಲ್ಲ ನನಗೆ, ಯಾಕೆ ಅಂತ ಬೇಕಂತೀನಲ್ಲ. ಇಲ್ಲಿಂದ ಅಲ್ಲಿಗೆ ಬರ್ಬೇಕು ನೋಡಿ ಕೆಳಗೆ. ಬೆಳಗ್ಗೆಯಿಂದ ಸರಿಯಾಗಿ ಬಿಸಿಲಿತ್ತು, ಏನೂ ಅನಿಸ್ತಾ ಇರಲಿಲ್ಲ. ಇವಾಗ ಈವ್ನಿಂಗ್ ಆಗ್ತಾ ಕೋಲ್ಡ್ ಗಾಳಿ, ಸಖತ್ತು ಕೋಲ್ಡ್ ಗಾಳಿ ಅಂದ್ಕೊಳ್ಳಿ. ಕೈ ಸ್ಟೇರಿಂಗ್ ಹಿಡಿಯೋಕೆ ಆಗ್ತಾ ಇಲ್ಲ, ಅಷ್ಟು ಕೋಲ್ಡು. ಈಗ ಗಾಡಿ ಮುಂದೆ ಹೋಗ್ತಾ ಇತ್ತು ನಮ್ದು ಇನ್ನೊಂದು ನಮ್ಮ ಫ್ರೆಂಡು. ನಾವು ಹಿಂದೆ ಹೋಗ್ತಾ ಇದ್ದೀವಿ. ಹೋಗೋದು ಬನ್ನಿ. ಹಂಗೆ ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಬಂದು ಇಲ್ಲಿ ರೈಟ್ ಸೈಡಲ್ಲಿ ಒಂದು ಹೋಟ್ಲಿತ್ತು, ಟೀಗೆ ಕುಟ್ಕೊಂಡು ಬಂದ್ವಿ. ಅಲ್ಲೇನು ವೀಡಿಯೋ ಮಾಡೋಕೆ ಹೋಗಲಿಲ್ಲ. ಈಗ 2 ಗಾಡಿ ಜೊತೆ ಆಗಿದ್ದಾರೆ. ನಮ್ಮ ಬಾಯ್ ಫ್ರೆಂಡ್ ಅವ್ರು ಅಂತಿದ್ರು, ಗ್ಯಾಸ್ ಸಿಲಿಂಡರ್ ಗಾಡಿಯವರು. ಅವರು ನಾವೆಲ್ಲ ಜೊತೆಗೆ ಕಾರ್ಗಿಲ್ ಕಡೆ ಹೋಗ್ತಾ ಇದೀವಿ. ಟೋಟಲ್ 4 ಗಾಡಿ. 2 ಗಾಡಿನೂ ಹಿಂದೆ ಮುಂದೆನೇ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡ್ಬೋದು ಸ್ವಲ್ಪ ಇಲ್ಲೆಲ್ಲ ರೋಡು ಲ್ಯಾಂಡ್ ಸ್ಲೈಡ್ ಆಗಿರೋ ಕಾರಣದಿಂದ ಆ ಗಾಡಿನೂ ಇಲ್ಲೇ ಮೇಲೆ ಒಳಗಡೆ ಹೋಗ್ತಾ ಇದ್ದೆ. ಆ ಲೈಟ್ ಕಾಣ್ತಿರೋದು ನಮ್ಮ ಗಾಡಿ ಇದ್ದಾನೆ ನೋಡಿ, ಇಲ್ಲಿ ಬಂದು ಗಾಡಿ. ಭಾರಿ ಹುಷಾರಾಗಿ ಹೋಗ್ಬೇಕು. ಹೆವಿ ಲ್ಯಾಂಡ್ ಸ್ಲೈಡ್ ಆಗೈತೆ. ರೀಸೆಂಟಾಗಿ ಲ್ಯಾಂಡ್ ಸ್ಲೈಡ್ ಆದಾಗ 25 ದಿನ ರೋಡ್ ಕ್ಲೋಸ್ ಆಗಿತ್ತಂತೆ. 25 ದಿನ ಆ ಕಡೆ ಗಾಡಿ ಅಲ್ಲೇನೆ, ಈ ಕಡೆ ಗಾಡಿ ಇಲ್ಲೇನೆ. ಇವತ್ತಲ್ಲ ಒಬ್ಬರು ಟ್ಯಾಂಕರ್ ಅವ್ರು ಸಿಕ್ಕಿದ್ರು, ಅವ್ರು ಹೇಳಿದ್ದು ಕರೆಕ್ಟಾಗಿ 25 ದಿನ ಇದ್ರಂತಲೇ ಇವರು ಅಲ್ಲಿ. ಯಾರು ಹೇಳು? ಅದೇ ಸಿಲಿಂಡರ್ ಟ್ಯಾಂಕರ್. 25 ದಿನ ಇಲ್ಲೇ ಹಾಲ್ಟ್ ಆಗಿದ್ರಂತೆ ಹಿಂದೆಗಡೆ, ಆ ಡಾಬಾ ಹತ್ರ. ಆ ಡಾಬಾ ಹತ್ರ ನಿಲ್ಸ್ಕೊಂಡಿದ್ರಂತ ಗಾಡಿ, ಅಲ್ಲೇ ಕ್ಲೋಸ್ ಮಾಡಿಬಿಟ್ಟಿದ್ರಂತ ರೋಡ್. ನಮ್ಕೀಲ ಟಾಪ್ ಹತ್ತಿಸ್ತಾ ಇದೀವಿ. ನೋಡ್ಬೋದು ಮೇಲ್ಗಡೆಗೆ ಹೋಗ್ಬೇಕು. ಇನ್ನು ಅಲ್ಲಿ ಟಾಪ್ಗೆ ಸಿಕ್ಕಾಪಟ್ಟೆ ಹತ್ತಬೇಕು. ಆ ಕಡೆಯಿಂದ ಗಾಡಿಗಳು ಬರ್ತಾ ಇದಾವೆ ನೋಡಿ. ಒಂದು 10 ಟೈರ್ ಗಾಡಿ ಬಂತು. ಇನ್ನೂ ಇಲ್ಲ ಇದು ನಮ್ಮ ಥರದ್ದು. ಮಾಮ್ 8 ವೀಲು ಒಂದು ಸಿಕ್ಬಿಡ್ತು. 8 ವೀಲ್ ಲೈಲ್ಯಾಂಡ್, ಅದು ನಮ್ಮ ಥರದ್ದು ಸಿಕ್ತು ಅಂತೂ ಇಂತು. ಈ ಥರ ಡೀಪ್ ಟರ್ನಿಂಗ್ ಹೊಡಿಬೇಕು. ಟರ್ನಿಂಗ್ ತೋರಿಸಿದ್ನಪ್ಪ ಜನಕ್ಕೆ ಯಾವ ಥರ ಡೀಪ್ ಟರ್ನಿಂಗ್ ಹೊಡಿಬೇಕು ಇಲ್ಲಿ ಅಂತ. ಕರೆಕ್ಟಾಗಿ ಫಾತುಲಾ ಟಾಪ್ ಇಲ್ಲಿದ್ದೀವಿ. ನೋಡ್ಬೋದು 13,479 ಅಡಿ ಹೈಟಲ್ಲಿದ್ದೀವಿ ಸಮುದ್ರ ಮಟ್ಟಕ್ಕಿಂತ. ಹೋಗ್ಬೇಕಾದ್ರೆ ಇಲ್ಲಿ ತೋರಿಸ್ಲಿಲ್ಲ ನಾವು, ನಾನ್ ಸ್ಟಾಪಾಗಿ ಹಂಗೆ ಹೋಗ್ಬಿಟ್ವಿ. ನಿಲ್ಸೋಕ್ಕೂ ಟೈಮ್ ಇಲ್ಲ, ಯಾಕಂದರೆ ಹೆವಿ ಗಾಳಿ ಇತ್ತು. ಹಂಗಾಗಿ ಇವಾಗ ಹಂಗೆ ಸ್ಲೋ ಮಾಡಿ ತೋರಿಸೋಣ ಅಂತ. ಇವಾಗ ಮತ್ತೆ ಹತ್ತಾಳ ಪಿತ್ತಾಳಪ್ಪ ತಳ ಅಂತ ಫುಲ್ಲು ಡೌನ್ ಇಳಿಸ್ಬೇಕು ರೋಡ್ನ. ಇಲ್ಲಿಂದ ಹೆವಿ ಡೌನು, ಒಂದು 17 ಕಿಲೋಮೀಟ್ರನ್ನ ಡೌನು. ಹಿಂಗೆ ಇಳಿಸ್ಬೇಕು. ಖಾಲಿ ಗಾಡಿ ಏನು ಮ್ಯಾಟ್ರ್ ಆಗಲ್ಲ. ಬರಬೇಕಾದ್ರೆ ನಾವು 15 ಅವರ್ ಏನು ತೊಗೊಂಡ್ವೋ 220 ಕಿಲೋಮೀಟ್ರ್ ಬರೋಕ್ಕೆ. ಇವಾಗ ಜಸ್ಟ್ 4 ಅವರಲ್ಲಿ 220 ಕಿಲೋಮೀಟ್ರ್ ಕವರ್ ಮಾಡಾಕ್ತೀವಿ ಖಾಲಿ ಗಾಡಿ. 4ರಿಂದ 5 ಅವರ್ ಅಷ್ಟೇ. ಆಲ್ರೆಡಿ ಒಂದು 100 ಕಿಲೋಮೀಟ್ರ್ ಹೊಡೆದಾಕಿದ್ದೀವಿ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ, ಡೌನ್ ಇಳಿಸೋಣ. ಗೇರ್ ಹಾಕೋದೇ ಬೇಡ, ಅದೇ ಇಳ್ಕೊಂಡು ಹೋಗುತ್ತೆ. ಕೆಳಗೆ ಒಂದು ಕಾರ್ ಬರ್ತೈತೆ ನೋಡ್ರಿ, ಅಲ್ಲಿಗೆ ಹೋಗ್ಬೇಕು. 2 ಗಾಡಿನ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿ ಬಂದಿದ್ದೀವಿ. ಹೋಗ್ಬೇಕಾದ್ರೆ ಪರೋಟ ಇಲ್ಲೇ ತಿಂದೋಗಿದ್ದು, ಇಲ್ಲೇ ಟೀ ಕುಡಿಯೋಣ ಅಂತ. ಇಲ್ಲಿ ಬೈಕರ್ಸ್ಗಳೆಲ್ಲ ಸ್ಟಿಕ್ಕರ್ಗಳು ಅಂಟಿಸಿದ್ದಾರೆ. ಇದರಲ್ಲಿ ಹುಡ್ಕಿದ್ವಿ ನಮ್ಮ ಕರ್ನಾಟಕದವ್ರು ಯಾರಿದ್ದಾರೆ ಅಂತ. 2 ಸಿಕ್ತು. 2 ರೈಡ್ ವಿತ್ ಅಭಿಮನ್ಯು ಅಂತ ಒಬ್ರು ಯಾರೋ ಇಲ್ಲಿಗೆ ಬಂದು ಹೋಗಿದ್ದಾರೆ. ಅದು ಬಿಟ್ಟರೆ ಇಲ್ಲೊಬ್ರು ಯಾರೋ ಇದ್ದಾರೆ, ಸಂಚಾರಿ K09. ಇದೆರಡು ಅಚ್ಚ ಕನ್ನಡದವರು ನಮಗೆ ಇಲ್ಲಿಗೆ ಬಂದೋಗಿರೋರು ಸಿಕ್ಕಿದ್ದು ನೋಡಿ. ನಾವು ಈ ಥರ ಸ್ಟಿಕ್ಕರ್ ಮಾಡ್ಸೋಣ ಬೇಡ, ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಲ್ಲಿ ಹಾಕ್ಬರೋಕ್ಕೆ. ನೋಡಿ ಎಷ್ಟು ಜನ ಬಂದೋಗಿದ್ದಾರೆ ಇಲ್ಲಿ ಈ ಹೋಟೆಲ್ಗೆ. ಇಷ್ಟು ಜನ ಬಂದೋಗಿದ್ದಾರೆ ಯೂಟ್ಯೂಬರ್ಗಳು. ನಮಗೆ ಸಿಕ್ಕಿದ್ದು ಇದ್ರಲ್ಲಿ ಕರ್ನಾಟಕದವ್ರು 2. ಒಂದು ಸಂಚಾರಿ K09, ಇನ್ನೊಂದು ಬಂದು ಇಲ್ಲೆಲ್ಲ ಇತ್ತು ರೈಡ್ ವಿತ್ ಅಭಿಮನ್ಯು. ಖುಷಿ ಆಯಿತು ಇಲ್ಲಿ 2 ಕನ್ನಡದವ್ರು ನೋಡಿ ಇಲ್ಲಿಗೆ ಬಂದೋಗಿರೋನ್ನ. ಮಮ್ಮ ನಾವಿಂತ ಸ್ಟಿಕ್ಕರ್ ಮಾಡ್ಸೋಣ ಹೋಗಿದ್ದ ಜಾಗದಾಗ ಹಚ್ಚಿ ಬರೋಕ್ಕೆ. ಅಲ್ಲ ಈ ಇಲ್ಲಿ ಬೈಕ್ ಲೋಗೋ ಬದಲು ಲಾರಿ ಲೋಗೋ ಹಾಕ್ಸೋಣ ನಾವು. ಮಾಡ್ಸೋಣ. ನೀವೇ ಕಮೆಂಟ್ ಮಾಡಿ ಹೇಳಿ, ಈ ಥರ ಸ್ಟಿಕ್ಕರ್ ಒಂದು ಮಾಡ್ಸೋಣ ಬೇಡ ಅಂತ. ನಮ್ಮ ಸಬ್ಸ್ಕ್ರೈಬರ್ಸ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡಿಸೋದ್ರೆ ಮಾಡಿಸ್ಬಿಡ. ಎಲ್ಲ ಗಾಡಿ ಒಂದಿರಬೇಕು, ಲಾರಿ ಅದ್ರ ಜೊತೆ ನಮ್ದು 2 ಟ್ರಕ್ ಲಾಕ್ಸ್ ಅಂತ ಇರಬೇಕು ಅಷ್ಟೇ. ಕಮೆಂಟ್ ಮಾಡಿ ಹೇಳಿ ಹೆಂಗೆ ಮಾಡ್ಸೋಣ ಅಂದರೆ ಮಾಡ್ಸೋಣ. ನಾವು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತೀವಲ್ಲ, ಎಲ್ಲಿ ಬೇಕೋ ಅಲ್ಲಿ ಹಚ್ಕೊಂಬರ್ಬೋದು. ನಾವು ಇಲ್ಲಿ ಹೋಗಿದ್ವಿ ಅಂತ
ಕಾರ್ಗಿಲ್ ಸಿಟಿ ರೀಚ್ ಆಗಿದ್ದಾಯ್ತು. ನೋಡ್ಬೋದು ಇದೆಲ್ಲ ಪಾರ್ಕಿಂಗು, ಕಾರ್ಗಳೆಲ್ಲ ರೋಡಲ್ಲೇ ನಿಲ್ಸಿರ್ತಾರೆ, ಅದೇ ಸಮಸ್ಯೆ. ಇಕ್ಕಟ್ ಜಾಗ, ಹುಷಾರಾಗಿ ಸಿಟಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು. నేను ಆಲ್ರೆಡಿ ಮುಕ್ಕಾಲು ಭಾಗ ಪಾಸ್ ಮಾಡಿದ್ದು, ಒಂದು ಕಾಲು ಭಾಗ ಐತೆ ಅಷ್ಟೇ. ಬನ್ನಿ ಸಿಟಿ ಪಾಸ್ ಮಾಡಿ ಇಲ್ಲೇ ಗಾಡಿನ ಪಾರ್ಕಿಂಗ್ ಹಾಕ್ಕೊಂಡು ಬೆಳಗ್ಗೆ ಹೋಗ್ಬೇಕು. ಯಾಕಂದರೆ ಏನಕ್ಕೆ ಬೆಳಗ್ಗೆ ಹೋಗ್ಬೇಕನ್ನೋ ರೀಸನ್ ಎಲ್ಲ ಅಲ್ಲಿ ಹೋಗ್ಮೇಲೆ ಹೇಳ್ತೀನಿ ಬನ್ನಿ. ಟೈಮ್ ಬಂದು 11 ಗಂಟೆ. ಕಾರ್ಗಿಲ್ ಬಂದು ರೀಚ್ ಆಗಿದ್ದೀವಿ. ಇಲ್ಲೇ ಸ್ವಲ್ಪ ದಾಲ್ ಗೀಲ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ. ಬೆಂಡೆಕಾಯಿ ಸಾರು ಮಾಡೋಣ ಅಂದ್ಕೊಂಡ್ವಿ, ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ಟೈಮ್, ಮಸಾಲೆ ಎಲ್ಲ ಹರ್ಕೊಂಡು ಮಾಡಬೇಕು, ಲೇಟಾಗಿ ಹೋಗ್ಬಿಡ್ತದೆ, ಆಗಲ್ಲ. ಅದಕ್ಕೆ ಲೈಟಾಗಿ ಸಿಂಪಲಾಗಿ ದಾಲ್ ಮಾಡಿಕೊಂಡು ಅವ್ರ ಗಾಡಿಯಲ್ಲಿ ರೈಸ್ ಮಾಡ್ತಾರೆ, ಅನ್ನ ಸಾಂಬಾರು ಊಟ ಮಾಡಿ ನಿಮ್ದಾಗ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗ್ತೀವಿ. ಒಳ್ಳೆ ಬಿಸಿ ಬಿಸಿ ದಾಲ್ ಮಾಡಿದ್ದಾಯಿತು. ಏನು ಮಾಡ್ತೀರಾ, ಬೇಗ ಆಗೋದಿದೆ ಬೇಳೆ ಸಾರು, ಹಾಗಾಗಿ ಒಳ್ಳೆ ಬೇಳೆ ಸಾರು ಮಾಡಿದ್ದಾಯಿತು. ಸ್ವಲ್ಪ ಗಟ್ಟಿಗೆ ಮಾಡಿದ್ವಿ, ಚೆನ್ನಾಗಿರಲಿ ಅನ್ನೋ ತಿನ್ನೋಕ್ಕೆ ಅಂತ. ಅವ್ರ ಗಾಡೀಲಿ ರೈಸ್ ಮಾಡ್ತಾ ಇದ್ದಾರೆ. ಏನು ಸ್ಪೆಷಲ್ ಇವತ್ತು? 4 ದಿನದಿಂದ ಆಮ್ಲೆಟ್ ಹಾಕೋಣ ಅಂತ ಮನಸ್ಸಾಗ್ಬಿಟ್ಟೈತೆ, ಟೈಮ್ ಸಿಗ್ತಿಲ್ಲ. ಏನು ಮಾಡ್ತೀಯ ನೋಡಿ, ನಾವು ಮಾಡಿರೋ ದಾಲು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ ಆಗ್ತಾಯಿದೆ. 12 ಗಂಟೆಗೆ ಊಟ ಮಾಡ್ತಾ ಇದ್ದೀವಿ ನೋಡಿ. ದಾಲ್ ರೈಸ್ ಕೈಸಾ ಬಡ ಅಚ್ಚ ಬನೆ एक नंबर मस्त दाल तड़का बोलते हैं. ಒಳ್ಳೆ ದಾಲ್ ಮಾಡ್ಕೊಂಡಿದ್ವಿ, ದಾಲ್ ಜೊತೆ ರೈಸ್. ಒಳ್ಳೆ ಊಟ ಮಾಡಿ ಮಲ್ಕೊಳ್ಳೋಣ ಇಲ್ಲೇ. ಶುಭ इधर से कितना बजे निकलना है? जाएगा 6-7 बजे. अभी रात में नहीं छोड़ते ना उधर? ಝೋಜಿಲಾ ಪಾಸಲ್ಲಿ ನೈಟ್ ಟೈಮ್ ಗಾಡಿಗಳನ್ನ ಅವನು ಬಿಡಲ್ಲ. ಅದೊಂದೇ ರೀಸನ್ಗೋಸ್ಕರ ನಾವು ಇಲ್ಲೇ ಸ್ಟೇ ಆಗ್ತಾ ಇರೋದು. ನಾವು ಒಂದೇ ಅಲ್ಲ, ಪ್ರತಿಯೊಂದು ಗಾಡಿಯವರು ಇಲ್ಲೇ ನಿಲ್ಸ್ಕೊತಾರೆ. ಬೆಳಗಿನ ಜಾವ 8 ಗಂಟೆ ಮೇಲೆ ಬಿಡ್ತಾರೆ. 8 ಗಂಟೆ ಮೀನಂಬರ್ಗೆ ಹೋಗಿ, ಇನ್ನೊಂದು 6 ಗಂಟೆ ಬಿಟ್ಟರೆ 8 ಗಂಟೆಗೆ ಮೀನಂಬರ್ಗೆ ಹೋಗ್ತೀವಿ. 3-4 बजे तक पहुँच जाएगा उधर श्रीनगर. सोनामर्ग जल्दी पहुंचेगा. छोड़ेगा क्या पता कितने, मतलब सुबह छोड़ेगा तो जाएगा जल्दी. ಎಷ್ಟು ಬೇಗ ಬಿಡ್ತಾರೋ ಇಲ್ಲಿ ಅದ್ರ ಮೇಲೆ ಡಿಪೆಂಡ್. 4 घंटे लगेगा इधर से. ಇಲ್ಲಿ 4 ಅವರ್ ಜರ್ನಿ ಸೋನಮಾರ್ಗ್. ಒಳ್ಳೆ ಊಟ ಮಾಡಿದ್ದಾಯ್ತು. ಸದ್ಯಕ್ಕೆ ಅವ್ರ ಗಾಡಿ ಇದು, ನಮ್ಮ ಗಾಡಿ ಇಲ್ಲಿ ನಿಲ್ಸಿದ್ವಿ ಹಿಂದೆಗಡೆ. ಇಲ್ಲಿ ದೊಡ್ಡದಾಗಿ ನದಿ ಹರಿಯುತ್ತೆ, ಸಖತ್ತಾಗೈತೆ ಲೊಕೇಶನ್ನು. ಬರೀ ಇವಾಗ ಹೋಗಿ ಮಲ್ಕೊಬೇಕಷ್ಟೇ, ಇನ್ನೇನು ಕೆಲಸ ಇಲ್ಲ. ಫಸ್ಟ್ ಗಾಡಿ ಒಳಗೆ ಹೋಗೋಣ. ನಾವಿವಾಗ ನಿಲ್ಸಿರೋ ಜಾಗದಲ್ಲಿ ಬಂದು 2 ಸೈಡು ಬೆಟ್ಟ ಇರೋದ್ರಿಂದ ಇಲ್ಲಿ ಗಾಡಿ ಹೊಡಿಯಲ್ಲ, ಹಂಗಾಗಿ ಚಳಿ ಕಡಿಮೆ ಆಗುತ್ತೆ ಅಂತ ಇಲ್ಲೇ ಪ್ರತಿಯೊಂದು ಗಾಡಿಯವರು ಇಲ್ಲೇ ನಿಲ್ಸ್ಕೊತಾರೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಎಲ್ರಿಗೂ ಬಾಯ್, ಮತ್ತು ನೆಕ್ಸ್ಟ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.